ಇವತ್ತಿನ ಪ್ಯಾನಲ್ನಲ್ಲಿ ವಿಕ್ರಮ್ ಫಡ್ಕೆ ಅವರು ನಮ್ಮ ಜೊತೆಗಿದ್ದಾರೆ. RSS ಪರವಾಗಿ ಮಾತನಾಡಲಿರುವಂಥ ವಕೀಲರು. ಎಸ್, ವಿಕ್ರಮ್ ಫಡ್ಕೆ ಅವರೇ ನಮಸ್ಕಾರ. ಇಷ್ಟು ದೊಡ್ಡ ಸಂಘ, ಪ್ರಪಂಚದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ, ತನ್ನನ್ನು ತಾನು ರಿಜಿಸ್ಟ್ರಿ ಯಾಕೆ ಮಾಡ್ಕೊಳ್ಳೋದಿಲ್ಲ? ಆಯ್ತು, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಮೊದಲನೇದಾಗಿ ಹೇಳ್ತೀನಿ ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಒಂದು ವಾಲಂಟರಿ ಆರ್ಗನೈಸೇಷನ್. ಯು ಮೇ ಚೂಸ್ ಟು ಅಸೋಸಿಯೇಟ್ ವಿತ್ ದಟ್, ಯು ಮೇ ಚೂಸ್ ನಾಟ್ ಟು ಅಸೋಸಿಯೇಟ್ ವಿತ್ ದಟ್. ಇಟ್ ಈಸ್ ವಾಲಂಟರಿ, ಮೊದಲನೇದು. ಓಕೆ, ಆಯ್ತಾ? ಹಾಗೇನೆ ನೋಡಿ, ಇವಾಗ ರಮೇಶ್ ಬಾಬು ಅವರು ಹೇಳಿದರು ನೋಡಿ, ಅವರು RSS ಅಂತ ಯಾಕೆ. ಅಯ್ಯೋ ಖಂಡಿತ, ನಾನು ಇದೆಲ್ಲ ಎಷ್ಟೋ ಸಲ, ಈಗ ಹಿಂದಿನ ಸಲ ಇದ್ರೊಳಗೂ ನಾನು ಹೇಳಿದ್ದೀನಿ ನೋಡಿ, ನಾನು ಸಂಘದ ಸ್ವಯಂ ಸೇವಕ ಇದ್ದೀನಿ. ಮೊದಲನೇದು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇನೆ ಸಂಘದ ಸ್ವಯಂ ಸೇವಕರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತಾರೆ. ನನಗೇನು, ನಮ್ಮ ತಂದೆಯವರು ಸ್ವಯಂ ಸೇವಕರು, ನಮ್ಮ ಅಜ್ಜ ಸ್ವಯಂ ಸೇವಕರು, ನಾನು ಸ್ವಯಂ ಸೇವಕ, ನನ್ನ ಮಗ ಸ್ವಯಂ ಸೇವಕ, ಶಾಖೆಗೆ ಹೋಗ್ತಾನೆ. ಇದರೊಳಗೆ ಹಿಂದೆಟ್ಟು ಏನೂ ಇಲ್ಲಪ್ಪ. ಅದರೊಳಗೆ ಏನಿದೆ? ಈಗ ವಕೀಲರು ಅಂತ ಒಂದು ನೀವು ಪರಿಚಯ ಮಾಡಿಕೊಟ್ರಿ. ನಾನು ನಮ್ಮ ಮನೆಯಲ್ಲಿ ಮಗ, ನಮ್ಮ ಮಗಂಗೆ ತಂದೆ, ನನ್ನ ಹೆಂಡತಿಗೆ ಗಂಡ, ಈ ಥರದ್ದು ನಾನಾ ರೀತಿ ಪರಿಚಯ ಇರುತ್ತೆ. ಒಂದು ಪರಿಚಯ ನೀವು ಮಾಡಿಕೊಟ್ರಿ, ವಕೀಲರಿದ್ದೀರಿ, ನೀವು ಹೇಳಿ ಅಂಥೇಳಿ. ಮತ್ತು ರಮೇಶ್ ಬಾಬು ಅವರು, ನಾನು ಆಭಾರಿಯಾಗಿದ್ದೀನಿ ಅವರಿಗೆ ಎರಡು ವಿಷಯಕ್ಕೆ. ಮೊದಲನೇದು, ನಾನು ಹೇಳಬೇಕಾಗಿತ್ತು ಸಂಘದ ಇಷ್ಟೆಲ್ಲ, ಅಂದರೆ ಸಂಘದ ಸ್ವಯಂ ಸೇವಕರು ಇಷ್ಟೆಲ್ಲ ಸಂಘಟನೆಗಳಲ್ಲಿದ್ದಾರೆ ಅಂತ. ಅವರೇ ಎಲ್ಲ ಉದ್ದದ ಪಟ್ಟಿ ಕೊಟ್ಟರು, ಅದೊಂದು. ಎರಡನೇದು, ಅವ್ರು ಹೇಳಿದರು ವಿಕ್ರಮ್ ಫಡ್ಕೆ ಅವರು, ಅವ್ರ ತಂದೆಯವರು ನನಗೆಲ್ಲ ತುಂಬ ಆತ್ಮೀಯರು, ಬಹಳ ಗೌರವ ಇದೆ, ಅದಕ್ಕೂ ನಾನು ಆಭಾರಿ. ಆದರೆ ಅವರು ವ್ಯಕ್ತಪಡಿಸ್ತಾ ಎರಡು ಹೇಳಿದರು. ಒಂದು, ಮಾಧ್ಯಮದ ಮೇಲೇ ನೀವು ಬಯಾಸ್ಗಿದ್ದೀರಿ ಅಂತ ಹೇಳಿದರು. ಇನ್ನೊಂದು, ನನ್ನ ಮೇಲೂ ಒಂದು ಇದನ್ನು ಹೇಳಿದರು. ಇರಲಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಆಂಗ್ಸೈಟಿ, ಇರಲಿ, ಅದು ಪರವಾಗಿಲ್ಲ. ಕಾಂಗ್ರೆಸ್ ಮುಖಂಡರು ಅವ್ರು ಹೇಳಬೇಕಾಗಿರೋದು ಸಹಜವಾಗಿದೆ, ಸಹಜವಾದ್ದೆಲ್ಲ ಸರಿಯಾಗಿದೆ ಅಂತಲ್ಲ, ಅದು ಬೇರೆ ವಿಷಯ. ಆದರೆ ಇನ್ನೂ ಒಂದು ಹೇಳ್ತೀನಿ. ಈಗ ಅವರೊಂದು ಪುಸ್ತಕ ಹೇಳಿದ್ರಲ್ಲ, ಸಂಘದಿಂದ ನಡೀತಾ ಇರುವಂಥ ಇದೆಲ್ಲ ಸಂಘಟನೆಗಳು ಅಂತ. ನೋಡಿ, ಸಂಘದ ಏನು ಹೇಗೆ ನಡ್ಕೊಂಡು ಬಂದಿದೆ ಅನ್ನೋದು ಗೊತ್ತಾಗಬೇಕಾದ್ರೆ, ಸರ್ ನೀವು ಸಂಘಕ್ಕೆ ಬನ್ನಿ, ನೀವು ನೋಡಿ, ನಮ್ಮ ಜೊತೆಗಿರಿ. ಯು ಕ್ಯಾನ್ ವಾಲಂಟರಿಲಿ ಅಸೋಸಿಯೇಟ್ ಯುವರ್ ಸೆಲ್ಫ್ ವಿತ್ ದಟ್. ಸಮಯ ಕಡಿಮೆ ಇರುತ್ತೆ, ನೇರವಾಗಿ ಪಾಯಿಂಟ್ ಪ್ರಶ್ನೆಗೆ ಹೇಳ್ಬಿಡ್ತೀನಿ. ಮಿಸ್ಕನ್ಸೆಪ್ಷನ್ಸ್ ಬೇಡ ಅಂತ ಅಜಿತ್, ಮೊದಲನೇದು. ಆದ್ರಿಂದ ಬಂದು ನೋಡಿ, ಅವ್ರು ಹೇಳಿರೋ ಪುಸ್ತಕದಲ್ಲೇನೆ ಸಂಘದ ಸ್ವಯಂ ಸೇವಕರು ಯಾವ್ಯಾವ ಸಂಘಟನೆಯಲ್ಲಿದ್ದಾರೆ ಅಂತ ಬರೆದಿದ್ದಾರೆ ಹೊರತು ಸಂಘ ಈ ಸಂಘಟನೆಗಳನ್ನ ನಡೆಸ್ತಾ ಇದೆ ಅಂತ ಅಲ್ಲ. ಮೊದಲನೇದು, ಅದರ ಹೆಡ್ಡಿಂಗೇ ತೋರಿಸ್ಬಿಡಿ ರಮೇಶ್ ಬಾಬು ಅವರೇ, ನಾನು ನೋಡಿದ್ದೀನಿ, ನೋಡಿದ್ದೀನಿ RSS 360, ಅದ್ರೊಳಗೆ ನೋಡಿದ್ದೀನಿ. ಆದ್ರಿಂದ ರೆಕಾರ್ಡ್ ಅನ್ನು ಕ್ಲಿಯರ್ ಆಗಿ ಇಡೋಣ ಅಂತ. ಎರಡನೇದು, ಈಗ ನೋಡಿ, ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಬಾರ್ದು, ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ಕೇಳ್ಕೊಂಡು. ಈಸ್ ಇಟ್ ಕಂಪಲ್ಸರಿ, ಈಸ್ ಇಟ್ ಮ್ಯಾಂಡೇಟರಿ? ಇಟ್ ಈಸ್ ವಾಲಂಟರಿ. ಇಫ್ ಐ ವಾಂಟ್ ಟು, ಐ ಕ್ಯಾನ್ ರಿಜಿಸ್ಟರ್. ಇಫ್ ಐ ಡೋಂಟ್ ವಾಂಟ್ ಟು, ಐ ನೀಡ್ ನಾಟ್ ರಿಜಿಸ್ಟರ್. ಮೊದಲನೇದು. ಆದ್ರಿಂದ ಅಂದ್ರೆ ನಿಮ್ಮ ಹಣಕಾಸಿನ ವ್ಯವಹಾರಗಳು ಹಣಕಾಸಿನ ವ್ಯವಹಾರ, ವಿದೇಶದಿಂದ ದುಡ್ಡು ಬರುತ್ತೆ ಹೇಳ್ತೀನಿ, ಅದನ್ನು ಹೇಳ್ಬಿಡ್ತೀನಿ. ಜಡ್ಜ್ಮೆಂಟ್ ಹೇಳ್ತೀನಪ್ಪ, ಸಂಘದ್ದೇ ಜಡ್ಜ್ಮೆಂಟ್ ಇದೆ, RSS ದೇ ಜಡ್ಜ್ಮೆಂಟ್ ಇದೆ. ಯಾಕಂದ್ರೆ ಇದು ಒಂದು ಒಳ್ಳೆ ಚರ್ಚೆ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಇರುತ್ತೆ. ಬಾಡಿ ಆಫ್ ಇಂಡಿವಿಜುವಲ್ಸ್ ಅನ್ನೋದು ಇಟ್ ಈಸ್ ಅ ರೆಕಗ್ನೈಸ್ಡ್ ಲೀಗಲ್ ಎಂಟಿಟಿ. ರಿಜಿಸ್ಟರ್ ಆಗಬೇಕು ಅನ್ನೋದಿಲ್ಲ. ಬಾಡಿ ಆಫ್ ಇಂಡಿವಿಜುವಲ್ಸ್, ಗೊತ್ತಾಯ್ತಲ್ವಾ? ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಇನ್ಫ್ಯಾಕ್ಟ್ ಸಂಘದ ಗುರುದಕ್ಷಿಣೆದು ಏನ್ ಅಕೌಂಟು, ಅದಕ್ಕೆ ಟ್ಯಾಕ್ಸ್ ಏನ್ ಹಾಕ್ತಾ ಇದ್ದೀರಾ ಅಂತ ಪ್ರಶ್ನೆ ಬಂದಿತ್ತು. ಬರೀ ಇಲ್ಲಲ್ಲ, ಬಾಂಬೆನಲ್ಲಿರಬಹುದು, ಆಮೇಲೆ ಬಿಹಾರ್ನಲ್ಲಿರ್ಬೋದು, ಕೇಸ್ ಜಡ್ಜ್ಮೆಂಟ್ಸ್ ಇದಾವೆ. ಒಂದು ಜಡ್ಜ್ಮೆಂಟ್ ಹೇಳ್ಬಿಡ್ತೀನಿ. ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ವರ್ಸಸ್ RSS, ಜಡ್ಜ್ಮೆಂಟ್ ಡೇಟೆಡ್ 22/2/1994, ಪಟ್ನಾ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ನೀವು ನೋಡ್ಕೊಳ್ಬಹುದು. ಅದರೊಳಗೆ ಸಂಘದ ಗುರುದಕ್ಷಿಣೆ ಬಗ್ಗೆ ಪ್ರಶ್ನೆ ಇತ್ತು. ಆವಾಗ ಸ್ಪಷ್ಟವಾಗಿ ಗುರುದಕ್ಷಿಣೆ ಅನ್ನೋದು ಟ್ಯಾಕ್ಸೇಬಲ್ ಅಲ್ಲ ಅಂತ ಜಡ್ಜ್ಮೆಂಟ್ ಬಂದಿದೆ. ಮೊದಲನೇದು, ಇದು ಇಡೀ ಮಾಧ್ಯಮಕ್ಕೆ ಮತ್ತೆ ಮಾಧ್ಯಮದ ಮುಖಾಂತರ ಜನರಿಗೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಇದು ಒಳ್ಳೆ ಅವಕಾಶ ಇದೆ. ಯಾಕೆ ಅಂದ್ರೆ, ಇನ್ ಇನ್ಕಮ್ ಟ್ಯಾಕ್ಸ್ ಲಾ ದೇರ್ ಈಸ್ ಅ ಪ್ರಿನ್ಸಿಪಲ್ ಆಫ್ ಮ್ಯೂಚುಯಾಲಿಟಿ. ಅದನ್ನೆಲ್ಲ ವಿವರಿಸೋದು ಬೇಡ, ವಿವರಿಸಬಹುದು ಸಮಯ ಇದ್ರೆ. ಆದ್ರೆ ಅದ್ರ ಮೇಲೆ ಸಂಘದ ಗುರುದಕ್ಷಿಣೆ ಸ್ಪೆಸಿಫಿಕ್ ಆಗಿ ಇದ್ದೇ ಪ್ರಶ್ನೆ, ಇನ್ಯಾವುದೋ ಸಂಘಟನೆ ಇನ್ಯಾವುದೋ ಇದಲ್ಲ, ಇದ್ರ ಮೇಲೇನೆ ಪ್ರಶ್ನೆ ಬಂದಿದೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಸಂಘ ಬಾಡಿ ಆಫ್ ಇಂಡಿವಿಜುವಲ್ಸ್ ಇರಬಹುದು, ಅದ್ರ ಮೇಲೆ ಏನ್ ಟ್ಯಾಕ್ಸ್ ಏನ್ ಕತೆ ಅಂತ ಪ್ರಶ್ನೆ ಬಂದಾಗ ಜಡ್ಜ್ಮೆಂಟ್ ಇದೆ, ಗುರುದಕ್ಷಿಣೆ ಮೇಲೆ ಟ್ಯಾಕ್ಸ್ ಇಲ್ಲ ಅಂತ. ಇದು ಮೊದಲನೇದು ಸ್ಪಷ್ಟ. ಈಗ ಎಲ್ಲರೂ ಪ್ರಶ್ನೆ ಕೇಳೋದು, ಈಗ ಗುರುದಕ್ಷಿಣೆ ಏನಾಗ್ತಾ ಇದೆ, ಏನೇನಾಗ್ತಾ ಇಲ್ಲ ನೋಡಿ. ನಮ್ಮ ದೇಶದಲ್ಲಿ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಎರಡು ಇದನ್ನ ಮುಖ್ಯವಾದನ್ನ ಹೇಳ್ತೀನಿ. ಮೊದಲನೇದು ಅಂದ್ರೆ, ದೀಸ್ ಆರ್ ಆಲ್ ದಿ ಬೇಸಿಕ್ ಸ್ಟ್ರಕ್ಚರ್, ಫಂಡಮೆಂಟಲ್ ರೈಟ್ಸ್ ಇಸ್ ಅ ಬೇಸಿಕ್ ಫೀಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಆ ಸಂವಿಧಾನದಲ್ಲಿ ನೋಡಿ, ರೈಟ್ ಟು ಪೀಸ್ಫುಲಿ ಅಸೆಂಬಲ್
ಇಟ್ ಈಸ್ ಅ ಫಂಡಮೆಂಟಲ್ ರೈಟ್. ಅಸೋಸಿಯೇಷನ್ ಫಾರ್ಮ್ ಮಾಡ್ಕೊಳ್ಬಹುದು, ಅಸೆಂಬಲ್ ಆಗ್ಬಹುದು, ಇದೆಲ್ಲ ಫಂಡಮೆಂಟಲ್ ರೈಟ್. ಇದನ್ನ ಯಾರು ತಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೇ ಆಗದಿದ್ದರೆ ಇಷ್ಟು ದಿವಸದಲ್ಲಿ ನೋಡಿ 100 ವರ್ಷದಿಂದ ಸಂಘಟನೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರ 60ಕ್ಕೂ ಹೆಚ್ಚು ವರ್ಷ ಈ ದೇಶನ ಆಳಿದೆ. ಇವರು ಅವತ್ತಿಂದ ಅವಕಾಶ ಇದ್ದಿದ್ರೆ ಎಷ್ಟೋ ಸಲ ಬ್ಯಾನ್ ಮಾಡೋ ಪ್ರಯತ್ನ ಆಯ್ತು, ಒಂದೆರಡು ಸಲ ಬ್ಯಾನು ಮಾಡಿದ್ರು, ಅದನ್ನ ಲಿಫ್ಟು ಮಾಡಿದ್ರು. ಎಷ್ಟೋ ಸಲ ಸರ್ಕಾರದ ಇದಕ್ಕೆ ಏನಂತಾರೆ ನಮಗೆ ಗೊತ್ತಿದೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ಈ ರೂಟ್ ಮಾರ್ಚ್ ಇದಕ್ಕೆಲ್ಲ ಅಡೆತಡೆ ಹಾಕಿದಾಗ ಹೇಗೆ ಆಯ್ತು ಸರ್ಕಾರದ ಆದೇಶ ಅನ್ನೋದೆಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರಿಂದ ನೋಡಿ, ರೈಟ್ ಫ್ರೀಡಮ್ ಆಫ್ ಅಸೋಸಿಯೇಷನ್ ಇದೆಯಲ್ಲ, ಇಟ್ಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 19. ಇದಕ್ಕೆ ನೀನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ಯಾ ಮಾಡ್ಕೊಂಡಿಲ್ವಾ ಇದನ್ನೆಲ್ಲ ಅಧಿಕಾರ ಇಲ್ಲ ಸರ್. ಅಧಿಕಾರ ಇದ್ದಿದ್ರೆ ಅವರು ನೋಟಿಸೇ ಕೊಡ್ತಾ ಇದ್ರು. ನೀವು ಕೇಳಿದ ಪ್ರಶ್ನೆ ತುಂಬಾ ಸ್ಪಷ್ಟವಾಗಿ ಕರೆಕ್ಟ್ ಆಗಿದೆ. ಮತ್ತೆ ಕಾಂಗ್ರೆಸ್ ಮುಖಂಡರಾಗಿ ಕೇಳ್ತಾ ಇದ್ದಲ್ಲ, ಅವರೇ ಹೇಳಿದ್ದಾರೆ ಮಾನ್ಯ ಸರ್ಕಾರ ಇದು ಸರ್ಕಾರದ ಪತ್ರ ಅಂತ. ಸರ್ಕಾರದ ಪತ್ರಕ್ಕೆ ಹೇಗೆ ಉತ್ತರ ಕೊಡಬೇಕು, ಏನು ಉತ್ತರ ಕೊಡಬೇಕು ಸಂಘಟನೆ ಕೊಡುತ್ತೆ, ಅದು ಬೇರೆ ವಿಷಯ. ಆದರೆ ಅಧಿಕಾರ ಇದ್ದಿದ್ರೆ, ಮತ್ತೆ ಇನ್ನೂ ಒಂದು ಹೇಳ್ತೀನಿ, ನಮ್ಮ ಸಂವಿಧಾನದಲ್ಲಿ ಸಪರೇಷನ್ ಆಫ್ ಪವರ್ಸ್ ಅಂತ ಬಂದಿದೆ. ಓಕೆ, ಆ ಸಪರೇಷನ್ 7th ಶೆಡ್ಯೂಲ್ ಅಂತ ಇದೆ. 7th ಶೆಡ್ಯೂಲ್ ನಲ್ಲಿ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ 3 ಇದೆ. ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಪಾರ್ಲಿಮೆಂಟ್ ಕಾನೂನು ಮಾಡಬಹುದು, ಅದನ್ನ ಯೂನಿಯನ್ ಅದನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಯಾವ್ಯಾವ ಕಾನೂನು ಮೇಲೆ ಯಾವ್ಯಾವ ವಿಷಯಗಳ ಮೇಲೆ ಸ್ಟೇಟ್ ಮಾಡಬಹುದು. ಈಗ ಒಂದೇ ನಿಮಿಷ ಅಜಿತ್, ಇವಾಗ ಇನ್ಕಮ್ ಟ್ಯಾಕ್ಸ್ ಅಂತ ಇದಾರಲ್ಲ, ಇದಕ್ಕೆ ಸೆಂಟ್ರಲ್ ಲಿಸ್ಟ್ ಬರುತ್ತೆ. ಹಾಗೇನೆ ಈಗ ಗೃಹ ಸಚಿವರಿದ್ದಾರೆ, ಲಾ ಅಂಡ್ ಆರ್ಡರ್ ಇಶ್ಯೂ ಇದೆ, ಆ ಥರದ್ದೇನಾದ್ರು ಆದ್ರೆ ಅವ್ರು ನೋಟಿಸ್ ಕೊಡ್ಲಿ, ಈ ಥರದ್ದೇನಾದ್ರೂ ಮಾಡ್ಲಿ. ಬಿಯಾಂಡ್ ಜ್ಯೂರಿಸ್ಟಿಕ್ಷನ್ ಹೋಗಬಾರ್ದು ಸರ್. ದಿಸ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇರೋರು ಅದನ್ನು ನೋಡ್ಕೊಳ್ಬೇಕು. ಅದನ್ನ ನೋಡ್ಕೊಳ್ದೇನೆ ಏನೋ ಮಾಡ್ತೀನಿ ಅಂತ ಹೋದ್ರೆ ಏನೂ ಆಗೋದಿಲ್ಲ. ರವೀಂದ್ರೇಶ್ ಅವರೇ, ಮೋಹನ್ ಭಾಗವತರ ಉತ್ತರ ತಮಗೆ ಸ್ಯಾಟಿಸ್ಫ್ಯಾಕ್ಟರಿ ಅನಿಸಿರಲಿಲ್ಲ, ಸಮಾಧಾನಕರ ಅನಿಸಿರಲಿಲ್ಲ. ಒಬ್ಬ ವಕೀಲರು ಕೇಳ್ತಾ ಇದ್ದಾರೆ, ಯಾವ ಕಾನೂನು ನನಗೆ ಕಂಪಲ್ಸರಿ ಮಾಡುತ್ತೆ ಹೇಳಿ ಈ ಸಂಘ ರಿಜಿಸ್ಟರ್ ಆಗಬೇಕು ಅನ್ನುವುದಕ್ಕೆ ಅಂತ. ನಾವೆಲ್ಲ ನೆಹರು ಯುಗದಲ್ಲಿ ಕಂಡುಬಿಟ್ಟವರು, ಶಾಲಾ ವಿದ್ಯಾರ್ಥಿಗಳಾಗಿ, ಕಾಲೇಜ್ ವಿದ್ಯಾರ್ಥಿಗಳಾಗಿ. ಆ ನೆಹರು ಯುಗಧರ್ಮದಲ್ಲಿ ನಮ್ಗೆ ಹೆಂಗಿತ್ತು ಅಂತಂದರೆ, ಸೆಕ್ಯುಲರ್ ಭಾರತಕ್ಕೂ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನಕ್ಕಿರೋ ವ್ಯತ್ಯಾಸವೇ ಸೆಕ್ಯುಲರಿಸಮ್ ಅನ್ನೋದು. ಆದರೆ ಸೆಕ್ಯುಲರಿಸಮ್ ಅನ್ನೋ ಶಬ್ದವನ್ನು ಪ್ರಿಯಾಂಬಲ್ ಸೇರಿಸ್ಲಿಕ್ಕೆ ಸ್ವತಃ ಅಂಬೇಡ್ಕರ್ ಅವರು ವಿರೋಧಿಸಿದರು. ಅದಕ್ಕೆ ಅವ್ರು ಕೊಟ್ಟ ವಿವರಣೆ ಏನು ಅಂತಂದರೆ, ಈ ಸಹಸ್ರಾರು ವರ್ಷಗಳಿಂದ ಭಾರತದ ಪ್ರತಿಯೊಬ್ಬ ಭಾರತೀಯನ ಧಮನಿಗಳಲ್ಲಿ ಹರಿತಾ ಇರೋ ರಕ್ತದಲ್ಲಿ ಆ ಸೆಕ್ಯುಲರ್ ಸಂವೇದನೆಗಳು ಸಹಜವಾಗಿ ಬಂದ್ಬಿಡುತ್ತೆ. ಅದನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಲೇಬೇಕಾಗಿಲ್ಲ ಅಂತ. ಅದೇ ರೀತಿ ಸೋಷಿಯಲಿಸಮ್ ಅನ್ನೋ ಶಬ್ದವನ್ನು ಅಳವಡಿಸೋಕೆ ಯಾಕೆ ವಿರೋಧಿಸಿದ್ರು ಅಂತಂದರೆ, ಮುಂದಿನ ತಲೆಮಾರಿನವ್ರಿಗೆ ಇವತ್ತು ಯಾವುದು ಪ್ರಸ್ತುತ ಅನ್ಸುತ್ತೋ ಅಂತ ಆರ್ಥಿಕ ವ್ಯವಸ್ಥೆಯನ್ನು ಮುಂದಿನ ತಲೆಮಾರು ಹೇರೋದು ಬೇಡ ಅಂತ ಹೇಳಿದ್ರು. ಮೊನ್ನೆ ಭಾಳ ಒಂದು ತಮಾಷೆ ಸಂಗೀತ, ಪಂಚರಾಜ್ಯ ಚುನಾವಣೆ ನಡೆದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರತಿಷ್ಠಾಪನೆ ಆದ್ಮೇಲೆ, ಒಂದು ಸಮಯ ಬಹಳ ಕಡಿಮೆ ಇದೆ, ಅವ್ರು ಹೇಳಿದ್ರು ಯಾವ ಕಾನೂನು ಸಂಘ ರಿಜಿಸ್ಟರ್ ಆಗಲೇಬೇಕು ಅಂತ ಹೇಳಿ ನನಗೆ ಖಂಡಿತವಾಗಿ ಕಾನೂನು. ಬಟ್ ನಾನು ಅಂತಿರೋದು, ಕಾಂಗ್ರೆಸ್ಸಿಗರಿಗೆ BJP-ಗಿಂತ RSS ಬಗ್ಗೆ ಯಾಕೆಷ್ಟು ಭಯ ಅಂತ. ಈ ದೇಶದ ಜನ ಇದ್ದಕ್ಕಿದ್ದಂತೆ 2014ರಲ್ಲಿ ಏಕೈಕ ಅತಿ ದೊಡ್ಡ ಪಕ್ಷವಾಗಿ BJP-ನ ಗೆಲ್ಸೋದಕ್ಕೆ RSS ಕಾರಣನ? ಅನೇಕರಿಗೆ RSS ಅಂತ ಆ ವಿಷಯಗಳಿಗೆ ಹೋಗೋಣ. ಪ್ರಿಯಾಂಕಾ ಖರ್ಗೆ ಒಪ್ಕೊಳ್ತೀರಿ RSS ಅನ್ನ ರಿಜಿಸ್ಟರ್ ಮಾಡಲೇಬೇಕು ಅಂತ ಒತ್ತಾಯಿಸುವ ಯಾವುದೇ ಕಾನೂನು ಇಲ್ಲ. ನಾನು ಮುಖ್ಯವಾಗಿ ಹೇಳ್ತೀನಿ, ರೈಟ್ ಆಫ್ ಅಸೋಸಿಯೇಷನ್ ಇಸ್ ಅ ಫಂಡಮೆಂಟಲ್ ರೈಟ್. ರಿಜಿಸ್ಟರ್ ಮಾಡಬೇಡಿ ಅಂತ ಹೇಳೋದು ಅದು ಅಧಿಕಾರದಲ್ಲಿ ಇಲ್ಲ. ಅವರು ಒಬ್ಬರು ವಕೀಲರೇ ಇದ್ದಾರೆ, ನನಗೆ ಅವ್ರ ಪಾಯಿಂಟ್ ಆಫ್ ವ್ಯೂ ತಿಳಿದು. ಸರ್ ಒಂದ್ ನಿಮಿಷ ನೀವು ಮುಂಬೈ ಒಂದ್ ನಿಮಿಷ ಅಲ್ಲ, ನೀವು ಹುಬ್ಳಿ ಧಾರವಾಡ ಕಡೆಯವರು, ನಮ್ಮಲ್ಲಿ ಅನೇಕ ಕಡೆ ಅಕ್ಕನ ಬಳಗಗಳಿದೆ, ಭಾಳ ಸುಸಜ್ಜಿತವಾದ ಸಂಘಟನೆಗಳು, ಎಲ್ಲ ಜಾತಿ ಧರ್ಮದ ಹೆಣ್ಮಕ್ಳು ಅದರಲ್ಲಿ ಇರ್ತಾರೆ. ಪ್ರತಿ ವರ್ಷ ನವರಾತ್ರಿ ಹಬ್ಬೆಲ್ಲ ಆಚರಿಸ್ತಾ ಇರ್ತಾರೆ. ಅವು ಯಾವ ರಿಜಿಸ್ಟರ್ ಆಗಿಲ್ಲ, ಬಟ್ ಅಕ್ಕನ ಬಳಗ ಅನ್ನೋ ಒಂದು ಅಸ್ತಿತ್ವ ಇದೆ ಅಲ್ಲ, ಒಂಥರ ಮಹಿಳಾ ಎಂಪವರ್ಮೆಂಟ್. ಸರ್ಕಾರದ ಮಧ್ಯಪ್ರವೇಶ ಇಲ್ಲ, ಅದ್ರ ಪಾಡಿಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ನನ್ನ ಸ್ನೇಹಿತರು ಪಡ್ಕೆಯವರು ವಕೀಲರಿದ್ದಾರೆ. ನಮ್ಮ ದೇಶ, ನಾನು ಭಾಳ ಸ್ಪೆಸಿಫಿಕ್ ಆಗಿ ಕೋಟ್ ಮಾಡಿದೆ, ದೇರ್ ಆರ್ ಸೆವೆರಲ್ ಜಜ್ಮೆಂಟ್ಸ್ ಹೌ ದ ರಿಜಿಸ್ಟ್ರೇಷನ್ ಹ್ಯಾಸ್ ಟು ಬಿ ಟೇಕನ್ ಪ್ಲೇಸ್ ಅಂತ ಸಂಘ ಸಂಸ್ಥೆಗಳು. ನೋಡಿ, ಸೊಸೈಟಿ ಆ್ಯಕ್ಟ್ ಬೇರೆ, ಟ್ರಸ್ಟ್ ಆ್ಯಕ್ಟ್ ಬೇರೆ, ಕಂಪ್ನಿ ಆ್ಯಕ್ಟ್ ಬೇರೆ, ಒಂದೊಂದಕ್ಕೂ ಒಂದು ಪ್ರಾವಿಷನ್ ಇದೆ. ಅನ್ರಿಜಿಸ್ಟರ್ಡ್ ಸಂಘ ಸಂಸ್ಥೆಗಳಿದ್ದಾಗ ರಿಜಿಸ್ಟರ್ ಮಾಡದಲ್ಲೇ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅದು ಸಿವಿಲ್ ಡಿಸ್ಪ್ಯೂಟ್ ಇರ್ಬೋದು, ಬೇರೆ ಬೇರೆ ಡಿಸ್ಪ್ಯೂಟ್ ಇರ್ಬೋದು, ದೇರ್ ಆರ್ ಸೆವೆರಲ್ ಜಜ್ಮೆಂಟ್ಸ್. ಓಕೆ, ಸೊ ನಮ್ಮಲ್ಲಿ ನೋಡಿ, ಇದನ್ನು ಅದಕ್ಕೆ ನಾನು ಹೇಳಿದ್ದು, ದ ಸೆಟಲ್ಡ್ ಪೊಸಿಷನ್ ಆಫ್ ಲಾ ಈಸ್ ದಟ್ ಎನ್ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಈಸ್ ನಾಟ್ ಎ ಜ್ಯೂರಿಸ್ಟಿಕ್ legal person unless a statute expressly confers such status. It has no existence independent of its members and ordinarily cannot sue or be sued
in its own name. Proceedings must be instituted by or against the members, office bearers, or authorized representatives in accordance with the law. ಇದು Yes. ಒಂದು. ಏನಂಗ? ಇದಕ್ಕೆ ರಿಲೇಟೆಡ್ ಇದು ಅಂದ್ರೆ ಅನ್ರಿಜಿಸ್ಟರ್ಡ್ ಲೀಗಲ್ ಸ್ಟೇಟಸ್ ಇರಲ್ಲ ಅಂತ. legal status ಇರಲ್ಲ. ಇದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೇಸಸ್ ಅದಕ್ಕೆ ಬಂದಿದೆ. ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಇದೆ, ಇನ್ಕಾರ್ಪೊರೇಟೆಡ್ ಆರ್ ಅನ್ಇನ್ಕಾರ್ಪೊರೇಟೆಡ್ ಅಂತ ಇದೆ. ಅದನ್ನ ನೋಡಿ ಬರ್ಬೇಕು. ಅದಕ್ಕೆ ನಾನು ಹೇಳಿದೆ ಪ್ರಾಸ್ತಾವಿಕವಾಗಿ, ರಿಜಿಸ್ಟ್ರೇಷನ್, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಇಸ್ ಡಿಫರೆಂಟ್, ಟ್ರಸ್ಟ್ ಆಕ್ಟ್ ಇಸ್ ಡಿಫರೆಂಟ್. ಪ್ರೊಸೀಜರ್ ಹೇಳ್ತಾ ಇದ್ದಾರೆ, ಮ್ಯಾಂಡೇಟ್ ದಯಮಾಡಿ ನಾನು ಅಡ್ವೊಕೇಟ್ ಇದೀನಿ ಕೇಳಿ ಸರ್. ಕಂಪ್ನಿ ಆಕ್ಟ್ ಇಸ್ ಡಿಫರೆಂಟ್. ಇನ್ಕಮ್ ಟ್ಯಾಕ್ಸ್ ಬರುವಂತದ್ದು ನೀವು ಕಂಪ್ನಿ ಆಕ್ಟ್ ಅಥವಾ ಇಂಡಿವಿಜುವಲ್ ಆಗಿ ಬರುತ್ತೆ. ಮತ್ತೆ ಇಲ್ಲಿ ಸೊಸೈಟಿಸ್ಗೂ ಅಪ್ಲಿಕಬಲ್ ಇಲ್ಲ. ಬಾಡಿ ಆಫ್ ಇಂಡಿವಿಜುವಲ್ಸ್ಗೂ ಇದೆ. ಈಗ ನೀವು ಹೇಳೋದು ಸರ್, ಬಾಡಿ ಆಫ್ ಇಂಡಿವಿಜುವಲ್ಸ್ ನಾನು ಡಿಸ್ಪ್ಯೂಟ್ ಮಾಡ್ತಿಲ್ಲ, ತಾವೇ ಹೇಳಿದ್ರಿ. ಈಗ ಅಲೋಕೇಶನ್ ಆಫ್ ಪವರ್ಸ್, ಸೆಂಟ್ರಲ್ ಪವರ್ಸ್ ಎಷ್ಟಿದೆ, ಸ್ಟೇಟ್ ಗೌರ್ಮೆಂಟ್ ಎಷ್ಟಿದೆ, ಕನ್ಕರೆಂಟ್ ಸಬ್ಜೆಕ್ಟ್ ಎಷ್ಟಿದೆ ಅಂತ ಹೇಳಿದ್ರಿ. ಹೌದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತಾ, ಸ್ಟೇಟ್ ಬರುತ್ತಾ? ನನಗೂ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ತಮ್ಮ ವಾದ. ಒಂದು ನಿಮಿಷ, ಸೊಸೈಟಿ ಆಕ್ಟ್ ಅಲ್ಲೂ ಬರಬೇಕು, ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಬರಬೇಕು, ಅದಲ್ಲ ಪ್ರಶ್ನೆ. ನಾನು ನಿಮ್ಗೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಕೋಟ್ ಮಾಡ್ತಾ ಇದ್ದೀನಿ. ಇಲಾಚಿ ದೇವಿ ಬೈ ಎಲ್ಲಾಸ್ ವರ್ಸಸ್ ಜೈನ್ ಸೆಕ್ರೆಟರಿ, ಪ್ರೊಡಕ್ಷನ್ ಆಫ್ ಆರ್ಪನ್ಸ್ ಇಂಡಿಯಾ, ಸೈಟೇಷನ್ 2003, ಸುಪ್ರೀಂ ಕೋರ್ಟ್, ಪೇಜ್ ನಂಬರ್ SCC 413. ಈ ಜಜ್ಮೆಂಟ್ ದಯಮಾಡಿ ಅವ್ರು ಒಂದ್ಸಲ ರೆಫರ್ ಮಾಡಬೇಕು. ಓಕೆ. ಎಗೇನ್ TK ಕುಟ್ಟಪ್ಪನ್ ಹೊಸ ಸ್ಟೇಟ್ ಆಫ್ ಏನು ಹೇಳುತ್ತೆ ಹೇಳಿ ಸರ್. ಹೇಳ್ತೀನಿ ಕೇಳಿ ಸರ್, ದಯಮಾಡಿ ಕೇಳಿದ. ದ ಸುಪ್ರೀಂ ಕೋರ್ಟ್ ಡಿಸ್ಕಸ್ಡ್ ದಟ್ ಇನ್ ಅನ್ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ದರ್ ಇಸ್ ನೋ ಲೀಗಲ್ ಎಕ್ಸಿಸ್ಟೆನ್ಸ್ independent of its members unless recognized by the statute. Yes. That is what. In recognize ಆಗಿಲ್ಲ, that is what we are raising. ಆಗಿಲ್ಲ ಸರ್, ನಾವು ರೆಕಗ್ನೈಸ್ ಆಗಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಅಜಿತ್, ಇದಕ್ಕೆ ಒಂದು ಸಿಂಪಲ್ ಉತ್ತರ ಹೇಳ್ಬಿಡ್ತೀನಿ ಸರ್. ಕೊಡ್ತೀನಿ, ನಾನು ನಿಮ್ಗೆ ಸಮಯ ಕೊಡ್ತೀನಿ. ನೋಡಿ, ನಮ್ದೊಂದು ಲೀಗಲ್ ಎಂಟಿಟಿ ಅಂತ ಅವ್ರು ಯಾವಾಗ ಎಲ್ಲಿ ಯಾವ ಕೇಸಲ್ಲಿ ವಾದ ಮಾಡಿದ್ದಾರೆ ಅಂತ ಇಲ್ಲ ಅದನ್ನು ಹೇಳ್ತೀನಿ. ಲೀಗಲ್ ಎಂಟಿಟಿ ಇಲ್ದಲೇ ಇದ್ದಾಗ ನೀವೇನು ಆಕ್ಟಿವಿಟಿ ಮಾಡ್ತಾ ಇದ್ದೀರಾ, ಯು ಆರ್ ಆನ್ಸರಬಲ್. ಅದನ್ನೇ ಈ ರಾಜ್ಯದ ಹೋಮ್ ಮಿನಿಸ್ಟ್ರಿ ಎತ್ತಿರ್ತಕ್ಕಂಥ ಪ್ರಶ್ನೆ. ಕೊಡಿ, ನೀವೇ ಹೇಳ್ತೀರಾ, ನಾವು ಲಕ್ಷಾಂತರ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀವಿ, ಲಕ್ಷಾಂತರ ಜನಕ್ಕೆ ಉತ್ತರ ಕೊಟ್ಟಿದ್ದೀವಿ, ಲಕ್ಷಾಂತರ ಜೊತೆ ಅನುಮಾನಗಳನ್ನ ನಾವು ಬಗೆಹರಿಸಿದ್ದೀವಿ ಅಂತ ನೀವೇ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ ರಿಪೋರ್ಟ್, ಆನ್ಯುವಲ್ ರಿಪೋರ್ಟಲ್ಲಿ. ಹೌದು, ನೀವು ಒಬ್ಬ ರಾಜ್ಯದ ಒಬ್ಬ ಹೋಮ್ ಮಿನಿಸ್ಟ್ರಿ ಎತ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋ ಶಕ್ತಿ ಇಲ್ವಾ? ನೀವು ಪಲಾಯನವಾದ ಏನಕ್ಕೆ ಮಾಡ್ತೀರಾ? ಸರಸಂಘ ಚಾಲಕ ನಮ್ಮ ಮೋಹನ್ ಭಾಗವತ್ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಯು ಆನ್ಸರ್. ಅವ್ರೇನು ಹೇಳ್ತಾರೆ, ನಾನು ನಿಮ್ಗೆ ಆನ್ಸರ್ ಕೊಡಬೇಕಾಗಿಲ್ಲ, ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ. ದಿಸ್ ಇಸ್ ದ ಆನ್ಸರ್ ಗಿವನ್ ಬೈ ದ ಹೆಡ್ ಆಫ್ ದ RSS. ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಎತ್ತಿರ್ತಕ್ಕಂಥ ಕೆಲವು ನೈತಿಕ ಪ್ರಶ್ನೆಗಳಿಗೆ, ಇನ್ಕ್ಲೂಡಿಂಗ್ ಆರ್ಗನೈಸೇಷನ್. ನಾನೊಬ್ಬ ಜನಸಾಮಾನ್ಯನಾಗಿ ನನಗೆ ಸರ್ಕಾರ ನೈತಿಕ ಪ್ರಶ್ನೆ ನಿಮಿಷ ಜನಸಾಮಾನ್ಯನಾಗಿ ನನಗೆ ತಾಳಮದ್ದಳೆ ಅಲ್ಲ ಇದು. ಇವರೊಂದೇನೋ ಹೇಳಿದ್ರು, ಓ ಇವ್ರದ್ದು ಕರೆಕ್ಟ್ ಇದೆ, ಇವ್ರು ಸಖತ್ತಾಗಿತ್ತು, ಹಂಗಾಗಬಾರ್ದು ಅದು. ಇಲ್ಲಿ ಒಬ್ಬ ಗೃಹ ಸಚಿವರು, ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅವರ ಕೈಯಲ್ಲಿ ಬೇರೆಯದೇ ಆದ ಅಧಿಕಾರ ಇದೆ. ನಾವು ಕೇಳ್ತಾ ಇರೋದು ಅಧಿಕಾರ ಯಾಕೆ ಚಲಾಯಿಸ್ತಾ ಇಲ್ಲ ಅಂತ. ಆ ಅಧಿಕಾರ ಯಾಕೆ ಚಲಾಯಿಸ್ತಾ ಇಲ್ಲ? ಒಂದು ನಿಮಿಷ, ಅವರ 2 ಪುಟಗಳ ಪತ್ರ ಇದೆಯಲ್ಲ, ಪತ್ರ ಓದಿದೆ ನಾನು, ಪತ್ರ ಓದಿದ್ದೀನಿ ನಾನು. ನಿಮ್ಮ ಪೂರಕವಾಗಿ ಹೇಳ್ತೇನೆ. ಒಬ್ಬ ಮಂತ್ರಿಗೆ ಒಂದು ವೈಚಾರಿಕ ಸಂವಾದವನ್ನು ಹುಟ್ಟಾಕೋ ಹಕ್ಕಿಲ್ವಾ? ಮಂತ್ರಿ ಆದ ಮಾತ್ರಕ್ಕೆ ಪ್ರತಿಯೊಂದು ನೋಟಿಸ್ ಇಶ್ಯೂ ಮಾಡ್ಬೇಕಾ? ಅರೆ ಸರ್, ವೈಚಾರಿಕ ನೋಡಿ ಸರ್, ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಸಂಘದ ನಿಲುವು ಏನು? ಅದು ವೈಚಾರಿಕ ಸಂವಾದ ಅನ್ನಿಸ್ಕೊಳ್ಳುತ್ತೆ. ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಸಂಘದ ನಿಲುವೇನು? ಈ ದೇಶದಲ್ಲಿ ಅಸ್ಪೃಶ್ಯತೆ ಇದೆ, ಅಸ್ಪೃಶ್ಯತೆಯನ್ನು ತೊಡೆದು ಹಾಕೋದಕ್ಕೆ ಸಂಘ ಏನಾದ್ರು ಮಾಡಿಲ್ವಾ? ವೈಚಾರಿಕ ನಿಲುವಾಗುತ್ತದು. ಆ ಪ್ರಶ್ನೆಗಳನ್ನು ಕೇಳಿ. ಇಲ್ಲಿ ಆ 2 ಪುಟಗಳ ಪತ್ರದಲ್ಲಿ ಮತ್ತೆ ಕಾನೂನು ಸಂವಿಧಾನಗಳನ್ನು ಉಲ್ಲೇಖಿಸಲಾಗಿದೆ. ಮೊದಲನೇದು ನಾನು ಕಾಂಗ್ರೆಸ್ ಪಾರ್ಟಿ ಪರವಾಗಿ ನೀವು 2 ಪುಟದ ಪತ್ರ ಓದಿದ್ದೀನಿ ಅದಕ್ಕೆ ನಿಮ್ಗೆ ಅಭಿನಂದನೆ ಹೇಳ್ತೀನಿ. ದಯಮಾಡಿ ಆ 2 ಪುಟದ ಪತ್ರ ಏನು ಬರೆದಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು, ವಾಟ್ ಹಿ ಹ್ಯಾಸ್ ಕೋಟೆಡ್, ಈ ಕೋಟೆಡ್ ಅಬೌಟ್ ಯುವರ್ ಆನ್ಯುವಲ್ ರಿಪೋರ್ಟ್ ಪಬ್ಲಿಷ್ಡ್ ಬೈ ದ RSS. ಓಕೆ, ದಯಮಾಡಿ ಇದನ್ನ ಓದಿ. 60 ಪುಟದಲ್ಲಿ ಅವ್ರು ಏನೇನು ಬರ್ಕೊಂಡಿದ್ದಾರೆ, ಏನೇನು ಅದರಲ್ಲಿ ಅಂಶಗಳಿದ್ದಾವೆ, ದಯಮಾಡಿ ಇದನ್ನ ಓದಿ. ಇದರಲ್ಲಿ ಇರತಕ್ಕಂಥ ಅಂಶಗಳನ್ನ ಅವರ ಪತ್ರದಲ್ಲಿ ಎತ್ತಿರೋದು ಇದು. ಯು ಮಿಯರ್ ಕೋಟಿಂಗ್ ಆಫ್ ದ ಲೆಟರ್ ಆಫ್ ದ ಪ್ರಿಯಾಂಕಾ ಖರ್ಗೆ, ಯು ಕೆನಾಟ್ ಎಕ್ಸ್ಪೆಕ್ಟ್ ಫುಲ್ ಆನ್ಸರ್. ಫಸ್ಟ್ ಯು ರೀಡ್ ದಿಸ್ ಒನ್. 60 ಪುಟದಲ್ಲಿ ಸಂಘ ಪರಿವಾರದವರು ವಾರ್ಷಿಕ ವರದಿನಲ್ಲಿ ನೀವು ಏನೇನು ಕೋಟ್ ಮಾಡಿದ್ದೀರಾ, ನಿಮ್ಗೆ ಇರ್ತಕ್ಕಂಥ ಇದ್ದಲ್ಲಿ ಅಂಕಿಅಂಶಗಳನ್ನ ಅವ್ರು ಕೋಟ್ ಮಾಡಿ, ಪತ್ರದಲ್ಲಿ ಕೋಟ್ ಮಾಡಿರೋದೇ ಇದನ್ನು ಅವರು. ನೀವೇನು ಆನ್ಯುವಲ್ ರಿಪೋರ್ಟ್ ಕೊಟ್ಟಿದ್ದೀರಾ 25-26ರಲ್ಲಿ, 1 ವರ್ಷದಲ್ಲಿ ನೀವೇನು ಆಕ್ಟಿವಿಟೀಸ್ ಮಾಡಿದ್ದೀರಾ, ಸೊ ಯಾವ್ಯಾವ ಕಾರಣಕ್ಕೆ ಇವರು ಆನ್ಸರಬಲ್ ಟು ದ ಸೊಸೈಟಿ, ಯಾವ್ಯಾವ ಕಾರಣಕ್ಕೆ ನಿಮ್ಮ ಮೇಲೆ ಜವಾಬ್ದಾರಿ ಇದೆ, ನೀವು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಿ ಅಂತ ಹೇಳಿರ್ತಕ್ಕಂಥದ್ದು ಅಬೌಟ್ ದಿಸ್ ಒನ್. ನೀವು ಇದಕ್ಕೆ ಇದರಲ್ಲಿರ್ತಕ್ಕಂಥ ಅಂಶಗಳು ಉತ್ತರ ಕೊಡಿ.
ನೀವು ಅದಕ್ಕೆ ಉತ್ತರ ಕೊಡದಲ್ಲೇ ಎರಡು ಪುಟದ ಮಾತ್ರ ಇಟ್ಕೊಂಡು ಇಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಉತ್ತರ ಕೊಡಬೇಕಲ್ಲ Sir, ಅಂತ it is ಹೇಳಿ matter ಮೋಹನ್ of- ಭಾಗವತ್ ಅವ್ರು ಹೇಳಿ Sir, it is ಒಂದು ದಯಮಾಡಿ matter of public ನೀವು interest. ಇನ್ನೊಂದು ಪ್ರಶ್ನೆ ಆಗ್ತದೆ ನನ್ಗೆ ಆಶ್ಚರ್ಯ ಆಗೋದು ನಾವು ಹೇಳೋದಕ್ಕೆ ಕೋಟ್ ಮಾಡೋದು ಅಫ್ಕೋರ್ಸ್ ನಾನು ಹೇಳ್ತೀನಿ ನನ್ಗೆ ಗೊತ್ತಿದೆ RSS ಪ್ರಕಾರ ಅವರು ಪ್ರೆಸ್ ಮೀಟ್ಗೆ ಹೋಗಂಗಿಲ್ಲ ಅಥವಾ ಮಾಧ್ಯಮಗಳಲ್ಲಿ ಮಾತಾಡಂಗಿಲ್ಲ ಅದಂತೂ ಪ್ರಾರಂಭದಲ್ಲಿ ಕೋಟ್ ಮಾಡೋದು ಪ್ರಚಾರ ವಿಭಾಗ ಅಂತ ಒಂದು ಮಾಡ್ಕೊಂಡಿದ್ದಾರೆ ಅವರು. ಅದಲ್ಲ ಆದ್ರೆ ಇವ್ರನ್ನ RSS ವಕ್ತಾರರು ಅನ್ನೋದು ನಮಗಾಗೋದಿಲ್ಲ. ದಟ್ ಈಸ್ ವಾಟ್ ನಾನು ಹೇಳಕ್ಕಾಗಲ್ಲ. ನೀವು ಒಂದ್ ಕಡೆ ನಾವು RSS ಪರವಾಗಿ ನಾವು ಮಾಧ್ಯಮಕ್ಕೆ ಬರಂಗಿಲ್ಲ ಅಂತ ಹೇಳ್ಕೊಳ್ಳೋದು, ಇನ್ನೊಂದ್ ಕಡೆ ಬೇರೆ ಬೇರೆ ಹೆಸರುಗಳಲ್ಲಿ ಬಂದು ಕೂತ್ಕೊಂಡು ಬೇರೆ ಸಮರ್ಥನೆ ಹೆಸರು ಯಾಕೆ ಮಾಡೋಂಥದ್ದು. ಸರ್? ನಾನು ಸ್ವಯಂ ಇದು ಸೇವಕ, ನಾ is ಬಂದಿದ್ದೀನಿ not ಅಂತ good. ಹೇಳ್ತಾ ಇದ್ದೀನಿ. ತಪ್ಪಿಲ್ಲ ಸರ್, ನೀವು ಹೇಳ್ಕೊಳ್ಳಿ ನಾನು RSS ಪರವಾಗಿ ಬಂದಿದ್ದೀನಿ, ನಾನು ವೆಲ್ಕಮ್ ಮಾಡ್ತೀನಿ. ಅದೇ. ಐ ಆಮ್ ನಾಟ್ ಎಗ್ನೆಸ್ಟ್ ದಟ್. ರಮೇಶ್ ಮಾಡ್ಕೋಬೇಕು ಬಾಬು ಜನ ನೀವು ಮಾಡ್ಕೊಂಡಲ್ಲೇ ಮಾಹಿತಿ ಸಿಗಂತ. ಕೆಲವು ವಿಷಯಗಳಲ್ಲಿ ಅಯ್ಯೋ ಯಾವಾಗ ಪ್ರೊಫೆಸರ್- ಮಾಡ್ಕೊಂಡಿಲ್ಲ ಹೇಳಿ. ಕೆಲವು ವಿಷಯಗಳಲ್ಲಿ ಪ್ರೊಫೆಸರ್ ಭಗವಾನ್ ಅವರು ಕಾಂಗ್ರೆಸ್ನ ನಿಲುವನ್ನು ನಿಮ್ಗಿಂತಲೂ ಹೆಚ್ಚು ಸಮರ್ಥವಾಗಿ ಸಮರ್ಥನೆ ಮಾಡಿಕೊಳ್ತಾರೆ. ಹಂಗಂತ ಅವ್ರನ್ನ ನಾವು ಕಾಂಗ್ರೆಸ್ ವಕ್ತಾರರು ಅನ್ನೋದಕ್ಕಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.